ಅಖಿಲ ಕರ್ನಾಟಕ ಜನಶಕ್ತಿ ವೇದಿಕೆ ಜಯವಾಗಲಿ. ಏನ್ ಮಾಡ್ತೀವಿ ಅಂದ್ರೆ ಪದಾಧಿಕಾರಿಗಳನ್ನ ಇನ್ನು ರಾಜಕೀಯ ನಡ್ಕೊಂಡು ಬಂದಿದೆ ನಾನು ಅಖಿಲ ಕರ್ನಾಟಕ ಜನಶಕ್ತಿ ವೇದಿಕೆಯ ನಾನು ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ, ಶಾಂತಿರಾಜ್ ಅಂತ ಅಂದ್ಬಿಟ್ಟು. ಇವತ್ತು ನಾವು ಪದಗ್ರಹಣನ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ವಿ. ಇವಾಗ ನಾವು ಅವ್ರಿಗೆ ಕೊಡ್ತಾ ಇದ್ದೀವಿ, ನೇಮಕ ಮಾಡ್ಕೊತಾ ಇದ್ದೀವಿ ಅವ್ರನ್ನ. ಗೀತಾ ಮತ್ತು ದಿವ್ಯಾ, ಕಾಮಾಕ್ಷಿ ಅವರು ಮತ್ತು ಇನ್ನು ಇತರ ಹೆಣ್ಮಕ್ಳಿಗೆ ನಾವು ಇವತ್ತಿನ ದಿನ ಅವರಿಗೆ ಲೆಟ್ರ್ ಕೊಡ್ತಾ ಇದ್ದೀವಿ ನಾವು ಅವ್ರಿಗೆ. ಇವತ್ತು ಮುಂದಿನ ದಿನಗಳಲ್ಲಿ ಹೆಣ್ಮಕ್ಳನ್ನ ಯಾವ ರೀತಿ ಒಂದು ಅನ್ಯಾಯನ ಎದುರಿಸ್ತಾ ಇದ್ದಾರೆ ಅಂಥವರಿಗೆ ನಾವು ಧ್ವನಿಯಾಗಿ ನಾವು ಅವರಿಗೆ ಶಕ್ತಿಯಾಗಿ ನಿಂತ್ಕೋಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿರೋದ್ರಿಂದ ಇವತ್ತು ನಮ್ಮ ಅಖಿಲ ಕರ್ನಾಟಕ ಜನಶಕ್ತಿ ವೇದಿಕೆ ನಮ್ಮ ಮಹಿಳೆಯರಿಗೋಸ್ಕರ ಇದೆ ಅನ್ನೋದನ್ನು ನಾನು ಇಷ್ಟಪಡ್ತಾ ಇದ್ದೀನಿ. ಇನ್ನು ಮುಂದಿನ ದಿನಗಳಲ್ಲಿ ಹೆಣ್ಮಕ್ಳಿಗೆ ಯಾವುದೇ ಒಂದು ಕಷ್ಟ ಆಗಿರಲಿ, ರೈತರಿಗಾಗಿರಲಿ, ಬಡವರಿಗೆ ಆಗಿರಲಿ, ಅದನ್ನು ನಾವು ಧ್ವನಿ ಎತ್ತಿ ನಾವು ಅವ್ರಿಗೆ ಕೆಲಸ ಮಾಡಿಕೊಡ್ತೀವಿ. ಅವ್ರಿಗೆ ಎದುರಿಗೆ ಹೋಗಿ ನಾವು ಕೆಲಸ ಮಾಡೋಂಥ ಕೆಲಸವನ್ನು ಮಾಡ್ತಿರ್ತೀವಿ. ಜೊತೆಗೆ ನಮ್ಮ ಪೊಲಿಟಿಷಿಯನ್ಗಳಲ್ಲಾಗಲಿ, ಅಧಿಕಾರಿಗಳಾಗಲಿ, ಅವರೆಲ್ಲರಿಗೆ ಪಾಪ ಹೆಣ್ಮಕ್ಳು ಹೋಗೋಕ್ಕೆ ಭಯ ಪಡ್ತಾ ಇರ್ತಾರೆ. ಅಂಥವ್ರಿಗೆ ನಾವು ಧ್ವನಿಯಾಗಿ ನಾವು ಶಕ್ತಿಯಾಗಿ ನಿಂತ್ಕೋದಕ್ಕೆ ನಾವು ಇಷ್ಟಪಡ್ತೀವಿ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ನಮ್ಮ ಮಹಿಳೆಯರಿಗೆ ನೀವು ಕೂಡ ನಾವು ಸಪೋರ್ಟ್ ಮಾಡ್ತಿರೋದು ಮಾಧ್ಯಮದವ್ರಿಗೂ ತುಂಬ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಶಾಂತಿರಾಜ್ ಅಂತ ಹೇಳಿಬಿಟ್ಟು ರಾಜ್ಯಾಧ್ಯಕ್ಷರು. ಗೀತಾ ಕಾಂತರಾಜ್ ಅಂತ. ಇದು ಶಾಂತಿರಾಜ್ ಮೇಡಮ್ ರಾಜ್ಯಾಧ್ಯಕ್ಷರವರು ನಮ್ಮನ್ನ ಜಿಲ್ಲೆ ಅಧ್ಯಕ್ಷರಾಗಿ, ಮೈಸೂರು ಜಿಲ್ಲೆ ಅಧ್ಯಕ್ಷರಾಗಿ ಆಯ್ಕೆ ಮಾಡವ್ರೆ. ಅವ್ರಿಗೆ ನನ್ನ ಕೃತಜ್ಞತೆಯನ್ನು ತಿಳಿಸ್ತೀನಿ. ಇಲ್ಲೆಲ್ಲ ಬಂದಿರೋಂಥ ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ನನ್ನ ಧನ್ಯವಾದಗಳು. ಮತ್ತು ಮುಂದೆ ಹೆಣ್ಮಕ್ಳುಗಳಿಗೆ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಕೆಲಸಗಳನ್ನ ಮಾಡಬೇಕು, ಮತ್ತು ಎಷ್ಟು ನಮಗೆ ತಿಳಿದಿರೋಂಥದ್ದನ್ನ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಇದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನ ನಾನು ತಿಳಿಸ್ತೀನಿ. ಮಣಿ, ಮೈಸೂರು ವಕೀಲರ ಸಂಘ ಇಲ್ಲಿ ಲಾಯರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನನಗೆ ಶಾಂತಿರಾಜ್ ಅವರು ಒಂದು ಕರೆಯನ್ನು ಕೊಟ್ಟರು. ನಮ್ಮದು ಒಂದು ಅಖಿಲ ಕರ್ನಾಟಕ ಜನಶಕ್ತಿ ವೇದಿಕೆ ಅನ್ನೋ ಒಂದು ವೇದಿಕೆ ಇದೆ ಮೇಡಮ್, ಇಲ್ಲಿ ನೀವು ಕಾನೂನು ಸಲಹೆಗಾರರಾಗಿ ನಮಗೆ ಬರಬೇಕು ಅಂತ ಕೇಳಿಕೊಂಡ್ರು. ಹಾಗಾಗಿ ನಾನು ಇದು ಒಂದು ಒಳ್ಳೆಯ ಉದ್ದೇಶಕ್ಕೆ ಮಾಡಿರುವಂತಹ ವೇದಿಕೆ ಆಗಿರೋದ್ರಿಂದ ಅದು ಮಹಿಳಾ ಪರವಾಗಿ ನಡೀತಾ ಇರೋದಂತಹ ವೇದಿಕೆ ಗೊತ್ತಾಯಿತು ನನಗೆ. ಹಾಗಾಗಿ ನಾನು ಈ ಒಂದು ವೇದಿಕೆಯಲ್ಲಿ ಕಾನೂನು ಸಲಹೆಗಾರರಾಗಿ ನೊಂದ ಮಹಿಳೆಯರಿಗೆ ಅಥವಾ ಇತರ ಸಮಾಜದಲ್ಲಿ ಯಾರೇ ಮಹಿಳೆಯರು, ಪುರುಷರು ಅಥವಾ ಮಕ್ಕಳು ಯಾರಿಗಾದ್ರೂ ನೊಂದಂತಹ ಸಂದರ್ಭ ಅಥವಾ ಕುಂದುಕೊರತೆ ಇದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಏನಾದರೂ ಸಮಸ್ಯೆ ಇದ್ದರೆ ಯಾವ್ದಾದ್ರು ಒಂದು ಡಿಪಾರ್ಟ್ಮೆಂಟಲ್ಲಿ ಅವ್ರಿಗೆ ಯಾರಾದರೂ ಒಂದು ಸಪೋರ್ಟ್ ಮಾಡದೇ ಇದ್ದಂಥ ಸಂದರ್ಭದಲ್ಲಿ ಹೆಣ್ಮಕ್ಳಿಗೆ ಎಸ್ಪೆಷಲಿ ಅವ್ರಿಗೆ ತೊಂದರೆ ಆಗೋ ಸಂದರ್ಭದಲ್ಲಿ ನಾವೆಲ್ಲ ಕೈ ಜೋಡಿಸಿ ಅವ್ರಿಗೊಂದು ನ್ಯಾಯ ಕೊಡಿಸುವಂತಹ ಕೆಲಸವನ್ನು ಮಾಡೋಣ ಈ ವೇದಿಕೆ ಮುಖಾಂತರ ಅಂತ ನಾವು ಇಂದು ವೇದಿಕೆಗೆ ಬಂದು ಕೆಲಸ ಮಾಡ್ತಾ ಇದ್ದೀನಿ. ಈ ವೇದಿಕೆಯಲ್ಲಿ ನನಗೆ ಕಾನೂನು ಸಲಹೆಗಾರರಾಗಿ ಆಯ್ಕೆ ಮಾಡಿರುವಂಥ ಶಾಂತಿರಾಜರು ಅವರು ಅಧ್ಯಕ್ಷರು, ಇವರಿಗೆ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ನಾನು ಹುಣಸೂರು ತಾಲೂಕಿಂದ KN ಕಲ್ಪನಾ ಬೊಮ್ಮೇಗೌಡ ಅಂತ ಹೇಳಿ ಮೈಸೂರು ಜಿಲ್ಲಾ ಮಹಿಳಾ ಸಹಕಾರ ಬ್ಯಾಂಕಿನ ಅಧ್ಯಕ್ಷೆಯಾಗಿದ್ದೀನಿ. ಈಗ ನಮ್ಮ ಶಾಂತಿರಾಜ್ ಅವರು ಮೊನ್ನೆ ಎಲ್ಲ ನನಗೆ ಕರೆ ಮಾಡಿ ಅಖಿಲ ಕರ್ನಾಟಕ ಜನಶಕ್ತಿ ವೇದಿಕೆ ಅಂತ ಹೇಳಿ ನಾವೆಲ್ಲ ಮಹಿಳೆಯರು ಒಟ್ಟಾಗಿ ಸೇರ್ತಾ ಇದ್ದೀವಿ, ಅದಕ್ಕೆ ನೀವೆಲ್ಲ ಸಪೋರ್ಟ್ ಮಾಡಬೇಕು ಬನ್ನಿ ಅಂತ ಹೇಳಿದಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡಿದಂಥ ಸಂದರ್ಭದಲ್ಲಿ ನೊಂದ ಹೆಣ್ಮಕ್ಳ ಧ್ವನಿಯಾಗಿ ಕೆಲಸ ಮಾಡುವಂಥ ಮಹಿಳೆಯರೇ ಇಲ್ಲಿ ಎಲ್ಲ ಸೇರಿರೋದ್ರಿಂದ ನಾವು ಅದಕ್ಕೆ ಸಂಪೂರ್ಣವಾದ ಸಹಕಾರ ಕೊಟ್ಟು ನೊಂದಿರುವಂಥ ಹೆಣ್ಮಕ್ಳಿಗೆ ಅನ್ಯಾಯ ಆಗಬಾರ್ದು ಅಂತ ಹೇಳಿ ಆ ಹೋರಾಟದಲ್ಲಿ ಆ ಒಂದು ಕೆಲಸದಲ್ಲಿ ನಾವೆಲ್ಲ ಭಾಗಿಯಾಗ್ತೀವಿ ಅಂತ ಹೇಳಿ ನಾವು ನಮ್ಮೆಲ್ಲರ ಈ ಹೆಣ್ಮಕ್ಳು ಜನಶಕ್ತಿ ಏನು ಅಂತ ಇದ್ದೀವಿ, ಆ ಹೆಣ್ಮಕ್ಳ ಎಲ್ಲರ ಪರವಾಗಿ ನಾನು ಭರವಸೆ ಕೊಡ್ತಾ ಇದ್ದೀನಿ. ಎಲ್ಲ ಒಳ್ಳೆಯದಾಗಲಿ, ಇನ್ನು ಮುಂದೆ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ ಇದು ಅಂತ ಹೇಳಿ ಎಲ್ಲ ನೊಂದ ಹೆಣ್ಮಕ್ಳ ಧ್ವನಿಯಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ತೆ. ಇಲ್ಲಿ ಏನಂದರೆ ಅಖಿಲ ಕರ್ನಾಟಕ ಜನಶಕ್ತಿ ವೇದಿಕೆ ಅಂತ ಮೇಡಮ್ ಶಾಂತಿರಾಜ್ ಮೇಡಮ್ ಅವರು ರಾಜ್ಯಾಧ್ಯಕ್ಷರು ನನ್ನ ಒಂದು ಮಾಡುವಂಥ ಒಂದು ಸೇವೆಯನ್ನು ಗುರುತಿಸಿ ನನಗೆ ನಗರಾಧ್ಯಕ್ಷೆಯಾಗಿ ಪೋಸ್ಟ್ ಕೊಟ್ಟಿದ್ದಾರೆ. ಸೊ ಹೆಣ್ಮಕ್ಳಿಗೆ ಏನೇ ತೊಂದರೆ ಇದ್ದರೂ ಹೆಣ್ಮಕ್ಳಿಗೆ ಏನು ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳನ್ನ ನಾವು ಅರಿತುಕೊಂಡು ಅವ್ರಿಗೆ ಸಿಗುವಂಥ ಸವಲತ್ತುಗಳನ್ನ ನಾವು ಅವ್ರಿಗೆ ಒದಗಿಸ್ಕೊಡ್ಬೇಕು. ಇನ್ನು ಮುಂದೆ ಹೆಣ್ಮಕ್ಳಿಗೆ ಯಾವುದೇ ತೊಂದರೆ ಇದ್ದರೂ ಅಲ್ಲಿ ನಾವು ಇರಬೇಕು, ನಮ್ಮ ವೇದಿಕೆ ಇರಬೇಕು ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಅವ್ರಿಗೆ ಧನ್ಯವಾದ. ಹಾಗೆ ಇಲ್ಲಿರುವಂಥ ಎಲ್ಲ ಸ್ನೇಹಿತರಿಗೂ ನನ್ನ ನಮಸ್ಕಾರಗಳು. ಜೈ ಹಿಂದ್, ಜೈ ಕರ್ನಾಟಕ.